ವೈಭವ್ ಸೂರ್ಯವಂಶಿ 18ನೇ ಸೀಸನ್ ಐಪಿಎಲ್ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆದಂಥ ಯಂಗ್ ಪ್ಲೇಯರ್. ಇಡೀ ಕ್ರಿಕೆಟ್ ಜಗತ್ತೇ ಸೂರ್ಯವಂಶಿ ಬಗ್ಗೆ ಮಾತನಾಡ್ತಾ ಇತ್ತು. ಇದೀಗ ಭಾರತದ ಅಂಡರ್-19 ತಂಡದ ಪರ ಕಣಕ್ಕಿಳಿಯೋಕೆ ರೆಡಿಯಾಗಿರುವಂಥ ಅದೇ ಸೂರ್ಯವಂಶಿ ಬಗ್ಗೆ ಅವರ ತಂದೆ ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ತಮ್ಮ ಮಗನ ತೂಕ ವಿಪರೀತ ಹೆಚ್ಚಳವಾಗ್ತಾ ಇದ್ದು ಸಣ್ಣ ಮಾಡೋಕೆ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಆತಂಕ ಕೂಡ ಹೊರಹಾಕಿದ್ದಾರೆ. ಅವರ ಭಯಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಪಿಎಲ್ ಬಳಿಕ ವೈಭವ್ ಸೂರ್ಯವಂಶಿ ಮನೆ ಮಾತಾಗಿದ್ದಾರೆ. ದಿಗ್ಗಜ ಕ್ರಿಕೆಟಿಗರು ಕೂಡ ಸೂರ್ಯವಂಶಿ ಆಟಕ್ಕೆ ಫಿದಾ ಆಗಿದ್ದಾರೆ. 14 ವರ್ಷದ ಈ ಯಂಗ್ ಬಾಯ್ ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಕಣಕ್ಕಿಳಿತಾ ಇದ್ದಾರೆ. ಐಪಿಎಲ್ ಡೆಬ್ಯೂ ಪಂದ್ಯದಲ್ಲೇ ಫಸ್ಟ್ ಬಾಲ್ನಲ್ಲೇ 6 ಸಿಡಿಸಿ ಕರಿಯರ್ ಅನ್ನು ಆರಂಭ ಮಾಡಿದಂಥ ಸೂರ್ಯವಂಶಿ ಐಪಿಎಲ್ ಮುಕ್ತಾಯದ ಹೊತ್ತಿಗೆ ಸೂಪರ್ ಸ್ಟ್ರೈಕರ್ ಅವಾರ್ಡ್ನು ಕೂಡ ಪಡೆದಿದ್ರು. ಬಟ್ ಸೂರ್ಯವಂಶಿ ಆಟ ನೋಡಿದಂಥ ಬಹುತೇಕರಿಗೆ ಕಾಡಿದ್ದು ಈತನಿಗೆ ಇನ್ನು ಜಸ್ಟ್ 14 ವರ್ಷ ವಯಸ್ಸು ಅಷ್ಟೇನಾ ಅನ್ನೋದು. ಯಾಕಂದ್ರೆ ಸೂರ್ಯವಂಶಿ ತನ್ನ ಜೊತೆಗಿನ ಆಟಗಾರರಷ್ಟೇ ಎತ್ತರ, ಮೈಕಟ್ಟು ಎಲ್ಲವನ್ನು ಹೊಂದಿದ್ದಾರೆ. ಇದೇ ಮೈಕಟ್ಟು ಅವರ ತಂದೆಯ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಮಗನ ತೂಕ ಹೆಚ್ಚಾಗಿದೆ, ಕಡಿಮೆ ಮಾಡಬೇಕೆಂದ ತಂದೆ. ಹೌದು, ಸೂರ್ಯವಂಶಿ ಪವರ್ ಹಿಟ್ಟಿಂಗ್ ಸ್ಟ್ರೆಂತ್ ಅನ್ನು ಹೊಂದಿದ್ರು ಕೂಡ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಚಬ್ಬಿಯಾಗಿ ಕಾಣುವಂಥ ಸೂರ್ಯವಂಶಿ ಕ್ರಿಕೆಟ್ ಮೈದಾನದಲ್ಲಿ ಇನ್ನಷ್ಟು ಬೆವರು ಹರಿಸಲೇಬೇಕಿದೆ. ಬಿಹಾರ ಮೂಲದ ಸೂರ್ಯವಂಶಿ ಅವರ ತಂದೆ ಸಂಜೀವ್ ಈ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಮಗ ಸಾಕಷ್ಟು ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ, ಅದನ್ನು ಕಡಿಮೆ ಮಾಡಬೇಕಿದೆ ಎಂದು ಹೇಳಿದ್ದಾರೆ. ಇದಕ್ಕಾಗಿ ಬಿಹಾರದಲ್ಲಿ ಬಹಳ ಜನಪ್ರಿಯವಾದ ಖಾದ್ಯವಾಗಿರುವಂಥ ಲಿಟ್ಟಿ ಚೋಕಾವನ್ನು ತಿನ್ನೋದೇ ಬಿಟ್ಟಿರೋದಾಗಿ ತಿಳಿಸಿದ್ದಾರೆ. ಹಾಗೆ ತುಂಬಾ ಸಮತೋಲಿತ ಆಹಾರವನ್ನು ಸೇವಿಸ್ತಾನೆ, ಅವನು ಜಿಮ್ಗೆ ಹೋಗ್ತಾ ಇದ್ದಾನೆ, ತೂಕ ಕಡಿಮೆ ಮಾಡ್ಕೊಳ್ಬೇಕು ಎಂದಿದ್ದಾರೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಖ್ಯಾತಿ ಪಡೆದಾಗ ಅದನ್ನು ನಿಭಾಯಿಸೋದು ಕೂಡ ಮುಖ್ಯವಾಗುತ್ತೆ. ನನಗೆ ಸ್ವಲ್ಪ ಆತಂಕ ಇದೆ, ಆದರೆ ವೈಭವ್ ಇದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಇದು ಕೇವಲ ಆರಂಭ ಅಷ್ಟೇ ಅಂತ ಅವನಿಗೆ ತಿಳಿದಿದೆ. ಅವನು ಇನ್ನೂ ಕೂಡ ದೇಶಕ್ಕಾಗಿ ಆಡಬೇಕಿದೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. 35 ಎಸೆತಗಳಲ್ಲೇ ಸೆಂಚುರಿ ಬಾರಿಸಿದ್ದ ಸೂರ್ಯವಂಶಿ. ಇನ್ನು ಸೂರ್ಯವಂಶಿ ಈ ಸೀಸನ್ನಲ್ಲಿ ತಮ್ಮ ಬ್ಯಾಟಿಂಗ್ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ರು. ಅದರಲ್ಲೂ ಐಪಿಎಲ್ನಲ್ಲಿ ಜೈಪುರದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 38 ಎಸೆತಗಳಲ್ಲಿ 7 ಬೌಂಡ್ರಿ ಹಾಗೆ 11 ಸಿಕ್ಸರ್ಗಳೊಂದಿಗೆ 101 ರನ್ಗಳನ್ನು ಕಲೆ ಹಾಕಿದರು. 35 ಎಸೆತಗಳಲ್ಲೇ ಸೆಂಚುರಿ ಸಿಡಿಸಿ ಭಾರತೀಯ ಬ್ಯಾಟರ್ನ ಅತ್ಯಂತ ವೇಗದ ಶತಕದ ದಾಖಲೆಯನ್ನು ನಿರ್ಮಿಸಿದರು. ಐಪಿಎಲ್ನಲ್ಲಿ 2ನೇ ವೇಗದ ಶತಕಕ್ಕಾಗಿ ದಾಖಲೆ ಪುಸ್ತಕಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದರು. 14 ವರ್ಷ 32 ದಿನಗಳಲ್ಲಿ ಪುರುಷರ T20 ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದಂಥ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ರು. ಇದೇ ಪರ್ಫಾರ್ಮೆನ್ಸ್ ಬಳಿಕ ವೈಭವ್ ಸೂರ್ಯವಂಶಿ ಭಾರತ ಅಂಡರ್-19 ತಂಡದ ಇಂಗ್ಲೆಂಡ್ ಟೂರ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಎಡಗೈ ಬ್ಯಾಟರ್ ಆಗಿರುವಂಥ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಅಂದಾಗ ಅಲ್ಲೇನಿದ್ರು ಕೂಡ ಫಿಟ್ನೆಸ್ ಇದರಷ್ಟೇ ಅಚೀವ್ಮೆಂಟ್ ಅನ್ನು ಮಾಡೋಕೆ ಸಾಧ್ಯ. ಆದರೆ ಗಂಟೆಗಟ್ಟಲೆ ಕ್ರೀಸ್ನಲ್ಲಿ ನಿಂತು ರನ್ಗಳಿಗೆ ಓಡುವಾಗ ಫಿಟ್ನೆಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇ ಸೂರ್ಯವಂಶಿ ಅವರ ತಂದೆ ಕೂಡ ಹೇಳ್ತಿದ್ದಾರೆ. ನಮಸ್ಕಾರ.